ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಅಭಿವೃದ್ಧಿ ಕ್ರಾಂತಿ. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಔರಾದ್ ಎಪಿಎಂಸಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಕಚೇರಿ ಉದ್ಘಾಟಿಸಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಔರಾದ್ ಪಟ್ಟಣದಲ್ಲಿ ಸಾರೋಟದಲ್ಲಿ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ಭವ್ಯ ಮೆರವಣಿಗೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 32ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಶ್ರೀಮತಿ ಜ್ಯೋತಿ ಶಿವರಾಜ್ ಸ್ಪರ್ಧೆ. ಹಳ್ಳಿ ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ಎಂಬ ಭಾವನೆ ಎಲ್ಲರಲ್ಲೂ ಬರಬೇಕು. ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕ ಬಂಡೆಪ್ಪ ಖಾಶೆಂಪೂರ್. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 32ರಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀಮತಿ ಸುಮಿತ್ರಾ ದುಂಡಪ್ಪ ದಳವೆ ಸ್ಪರ್ಧೆ. ಸುದ್ದಿಯ ವಿವರಗಳು. ಭಾರತೀಯ ಜನತಾ ಪಾರ್ಟಿ ಔರಾದ್ ಬಿ ಮಂಡಲ ವತಿಯಿಂದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಏರ್ಪಡಿಸಿದ್ದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದೇಶ ಅಭಿವೃದ್ಧಿ ಕ್ರಾಂತಿಯನ್ನು ಕಂಡು ಕಾಂಗ್ರೆಸ್ ನಾಯಕರು ಹೌಹಾರುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಡಾಕ್ಟರ್ ಗುರುಪಾದಪ್ಪ ನಗರಂಪಳ್ಳಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಔರಾದ್ ಪಟ್ಟಣ ಪಂಚಾಯತಿ ಸದಸ್ಯ ಧೋಂಡಿಬಾ ನರೋಟೆ, ಕಾಂಗ್ರೆಸ್ ಮುಖಂಡರಾದ ಬಾಲಾಜಿ ನರೋಟೆ, ಏಕಂಬ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸಂಧ್ಯಾರಾಣಿ, ರಾಮ್ ನರೋಟೆ, ರಾಧಾಕೃಷ್ಣ, ಗುಂಡಪ್ಪ ಮುದಾಳೆ ಅವರು ಸೇರಿದಂತೆ ಅನೇಕರು ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರ ಸಮ್ಮುಖದಲ್ಲಿ ನಿನ್ನೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾದರು. ಬಿಜೆಪಿ ತತ್ವ ಸಿದ್ಧಾಂತಗಳು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವ, ಅಭಿವೃದ್ಧಿ ಕಾರ್ಯಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜನಪರ ಆಡಳಿತ ಮೆಚ್ಚಿ ಸೇರ್ಪಡೆಗೊಂಡ ಕಾಂಗ್ರೆಸ್ ಮುಖಂಡರಿಗೆ ಬಿಜೆಪಿ ಧ್ವಜ ನೀಡುವ ಮೂಲಕ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು, ದೇಶದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ಆಚರಣೆ ಮಾಡಲಾಗುತ್ತದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ದೇಶದ ಅಭಿವೃದ್ಧಿ ಸಹಿಸದೆ ಸಂಸದ ಅಧಿವೇಶನ ನಡೆಯಲು ಬಿಡುತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಧೂಳಪಟವಾಗಲಿದೆ ಎಂದರು. ಬಿಜೆಪಿ ಸೇರ್ಪಡೆಯಾಗಿರುವ ವ್ಯಕ್ತಿಯೊಬ್ಬರು ಮಾತನಾಡುತ್ತಾ, ನಾನು ಈಗ ಪ್ರಭು ಚವ್ಹಾಣ್ ಅವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಜೀವನ ಪರ್ಯಂತ ನಾನು ಬಿಜೆಪಿ ಬಿಡುವುದಿಲ್ಲ ಎಂದರು. ಬಿಜೆಪಿ ಬೀದರ್ ಜಿಲ್ಲಾ ಮುಖಂಡರಾದ ಅರ್ಹನ್ ಸಾವಳೆ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಡಾಕ್ಟರ್ ಗುರುಪಾದಪ್ಪ ನಾಗರಂಪಳ್ಳಿ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಔರಾದ್ ಬಿ ಮಂಡಲ ವತಿಯಿಂದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಔರಾದ್ ತಾಲೂಕಿನ ಅನೇಕರು ಕಾಂಗ್ರೆಸ್ ಬಿಟ್ಟು ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಅಧ್ಯಕ್ಷ ರಾಮ್ ಶೆಟ್ಟಿ ಪನ್ನಾಳೆ, ಅರ್ಹನ್ ಸಾವಳೆ, ಕಿರಣ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಮಾರುತಿ ಚವ್ಹಾಣ್, ಮುಖಂಡರಾದ ಕಿರುಬಾ ಪವಾರ್, ಶ್ರೀಮಂತ್ ಪಾಟೀಲ್ ಅವರು ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಇದ್ದರು. ಸಚಿವರು ಹಾಗೂ ನರೋಟೆ ಪರಿವಾರದವರು ಹಾಗೂ ನಮ್ಮ ಉಳಿದ ಜಿಲ್ಲೆಯ ತಾಲೂಕಿನ ಎಲ್ಲಾ ಬಾಲಾಜಿ ನರೋಟೆ ವೇದಿಕೆ ಮೇಲೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅವರ ಕೋರಿಕೆ ದಾದಾರಾವ್ ರಾಮ ಮುಖರ್ಜಿ, ಶಿವಾಜಿ ಮಾರುತಿ ಕೋರೆ, ಮೋರಿತ್ರಾವ್ ಜಾಧವ್, ತುಕಾರಾಮ್ ಮಾರುತಿ, आतिक पठाण, नजीर खुरेशी, उमाकांत रेड्डी, लक्ष्मण रेड्डी बंडे, कपिल नायक, दुल रेड्डी बंडे, बालप्पा कोळे, बालाजी नरोटे ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆಯಾಗಬೇಕು ಅವರ ಕೋರಿಕೆ. ಬಾಲಾಜಿ ಪ್ರಭು ಬಿ ಚವ್ಹಾಣ್ ಸಾಹೇಬರಿಗೆ, ನರೇಂದ್ರ ಮೋದಿ ಅವರಿಗೆ, ಜೆಪಿ ನಡ್ಡಾ ಸಾಹೇಬರಿಗೆ ನಾಯಕರು ಮುಖಂಡರು ಕಾಂಗ್ರೆಸ್ ಇಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ಔರಾದ್ ಮಂಡಲ ವತಿಯಿಂದ ಹಾರ್ದಿಕ ಸ್ವಾಗತ
ಸ್ವಾಗತವನ್ನು ಹಾಲಪ್ಪ ಕೋಲೆ, ಜುನಿಯರ್ ಬಾಲ್ಕೆ, ಜಗಪ್ಪ, ಗಂಗಪ್ಪ, ಬಾಬುರೆಡ್ಡಿ, ದೊಡ್ಡಿಮರ ನರಟೆ ಹಾಗೂ ಬಾಲಾಜಿ ನರಟೆ ಹಾಗೂ ರಾಮ್ ನರಟೆ ಅವರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸರ್ ಒಳಗೆ ಬರ್ರಿ ನರೇಟ ಸರ್ ಎಲ್ಲ माननीय कांग्रेस को गद्दारते हुए, कांग्रेस का घर छोड़ते हुए, बीजेपी का दामन थामते हुए नरोटे मामा का हमारी पार्टी में हार्दिक हार्दिक स्वागत है आपका। पहले हमारे पास ही थे। भारत माता की, भारतीय जनता पार्टी के, नरेंद्र मोदी जी के, बसवराज बोम्मई के, ಜಿಲ್ಲೆ ಕಾರ್ಯದರ್ಶಿಗಳಾದಂತ ಕಿರಣ್ ಪಾಟೀಲ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ। ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ತಮಗೆ ಗೊತ್ತಿದ್ದ ವಿಷಯ ಸನ್ಮಾನ್ಯ ಧೋಂಡಿಬಾ ನರೋಟೆ ಮಾಮನವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಗಿರೀಶ್ ಒಡೆಯರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ನಾನು ಸ್ವಾಗತ ಕೋರುತ್ತೇನೆ। ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯಂತ ರಾಮ್ ನರೋಟೆ ಅವರು ಕೂಡ ಹಾರ್ದಿಕವಾಗಿ 75 साल हुए भी फिर भी कांग्रेस को अक्कल नहीं है। वो पार्लियामेंट चलने नहीं दे रही है। पार्लियामेंट चलने दे बाबा। भारत रत्न बाबा साहब अम्बेडकर घटना बनाया है, उसके मुताबिक पार्लियामेंट चलने दो। आपको झगड़ा दो, झगड़ा करो। एक दिन भी कांग्रेसों ने पार्लियामेंट चलने नहीं दिया। उनको मैं धिक्कार करता हूं, धिक्कार करता हूं, सेव करता हूं। अरे भारत माता का पुत्र 130 कोटि जनता मेरी भगवान ने बोलने वाला 40-50 लोगों को मंत्री बनाया, उनका परिचय करने खड़ा हो गया। कांग्रेस कुर्सी छोड़ के वेल में आ गई। इसलिए उस कांग्रेस को नरोटे मामा धिक्कार बोल के छोड़ दिया। मैं भरोसा दिलाता हूं नरोटे मामा आपके साथ में है, पार्टी के साथ में है, लेकिन आपको आज माइक में बोलना पड़ेगा, मरने तक पार्टी नहीं छोड़ूंगा। इधर सभी बालाजी, राम नरोटे सभी आ इधर, क्योंकि ये भारत माता की पार्टी है, देश बचाने वाली पार्टी है। मैं आपको भरोसा दिलाता हूं, वादा करता हूं, आपको हम धोखा नहीं देंगे। तुम्हाला आम्ही फसवणार नाही। मला जे फसवते ते ज्या त्याचं चालणार। आतागी तुम्ही सांगा माझ्या मनाला जनता पार्टीचं महाराष्ट्राचं सत्य सगळं काय बिलकुल सोडा। पवार साहेब राजूभाई पवार पार्टी पवार साहेब पार्टी जनता पार्टी ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾನ್ಯ ಸಚಿವರ ನೇತೃತ್ವದಲ್ಲಿ ಇವತ್ತು ಒಂದು ಬಲಿಷ್ಠ ಸ್ಥಾನವನ್ನು ಬಳಸಿಗೋಸ್ಕರ ಇವತ್ತು ನಮ್ಮ ಸಚಿವರ ಒಂದು ಅಭಿವೃದ್ಧಿ ಕೆಲಸವನ್ನು ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಬಲು ಶಕ್ತಿಶಾಲಿ ಒಂದು ಹೊರಹೊಮ್ಮುವುದಕ್ಕೋಸ್ಕರ ಇವತ್ತು ದೊಡ್ಡಮಂಗರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಸಾವಿರಾರು ಬೆಂಬಲಿಗರೊಂದಿಗೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಳ್ಳುತ್ತಿದ್ದಾರೆ। ಅವರಿಗೆ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ। ಯಾಕಂತಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ನೆಲಕಚ್ಚಿದೆ, ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಧೂಳಿಪಟವಾಗಿದೆ। ಆ ಒಂದಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಶಕ್ತಿ ನೋಡಿ, ಸನ್ಮಾನ್ಯ ಪ್ರಭು ಚವ್ಹಾಣ್ ಸಾಹೇಬ್ರ ಒಂದು ಶಕ್ತಿ ನೋಡಿ ಇವತ್ತು ಎಲ್ಲಾ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಳಿಸುವುದಕ್ಕೋಸ್ಕರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಬೀದರ್ ಜಿಲ್ಲೆ ಔರತ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಕಚೇರಿಯನ್ನು ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ, ಔರತ್ ಪಟ್ಟಣದಲ್ಲಿ ದೊಡ್ಡ ಮಾರುಕಟ್ಟೆ ಇದೆ, ಹೀಗಾಗಿ ಎಪಿಎಂಸಿ ವತಿಯಿಂದ ಮಾರುಕಟ್ಟೆಗೆ ಬೇಕಾದ ಅಗತ್ಯ ಸೌಲಭ್ಯಗಳು ಎಪಿಎಂಸಿಯಿಂದ ಒದಗಿಸಬೇಕು, ಅಲ್ಲದೆ ಸರ್ಕಾರದಿಂದ ಬೇಕಾದ ಸಹಾಯ ಸಹಕಾರ ನೀಡಲಾಗುವುದು ಎಂದರು।
ಪಟ್ಟಣದಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಕಚೇರಿಯನ್ನು ಜಿಲ್ಲಾ ಉಸ್ತುವಾರಿ ಪ್ರಭು ಚವ್ಹಾಣ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ರಂಗರಾವ್ ಜಾಧವ್ ಹಾಗೂ ಉಪಾಧ್ಯಕ್ಷರಾಗಿ ನರಸಿಂಗ್ ಮೇತ್ರೆ ಅವರು ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಔರಾದ್ನಲ್ಲಿ ಜಿಲ್ಲೆಯ ಅತ್ಯಂತ ದೊಡ್ಡ ಜಾನುವಾರು ಮಾರುಕಟ್ಟೆ ಇದೆ. ಜಿಲ್ಲೆಯ ಎಲ್ಲ ರೈತರು ಇಲ್ಲಿಗೆ ಆಗಮಿಸುತ್ತಾರೆ. ಎಪಿಎಂಸಿ ಅಭಿವೃದ್ಧಿ ಕುರಿತಂತೆ ಏನೇ ಬೇಡಿಕೆಗಳಿದ್ದರೂ ಪಟ್ಟಿ ಮಾಡಿ ಸಲ್ಲಿಸಿ ಎಂದು ತಿಳಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರೈತ ಸ್ನೇಹಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳಬೇಕು. ರೈತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ನೋಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು, ಔರಾದ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ರಂಗರಾವ್ ಶಂಕರ್ರಾವ್ ಜಾಧವ್ ಮತ್ತು ಉಪಾಧ್ಯಕ್ಷರಾಗಿ ನರಸಿಂಗ್ ಮೇತ್ರೆ ಅವರು ಔರಾದ್ ತಾಲೂಕಿನ ಹಿತ ಕಾಪಾಡಬೇಕು ಎಂದು ಸಲಹೆ ಮಾಡಿದರು. ಔರಾದ್ ಎಪಿಎಂಸಿ ಅಧ್ಯಕ್ಷರಾದ ರಂಗರಾವ್ ಶಂಕರ್ರಾವ್ ಜಾಧವ್ ಅವರು ಮಾತನಾಡುತ್ತಾ, ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಹೇಳಿದಂತೆ ಔರಾದ್ ತಾಲೂಕಿನ ರೈತ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡದ ಬಾಬುರಾವ್ ಮುದ್ಕಟ್ಟಿ, ಅರ್ಹಾನ್ ಸಾವಳೆ, ಪ್ರಕಾಶ್ ಘುಳೆ, ವೆಂಕಟರಾವ್ ಡೋಬಳೆ, ಎಪಿಎಂಸಿ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು. ಬೆಳಗುವೆ ಪ್ರಭುವೆ ಅಪರ ಬ್ರಹ್ಮದ ವೈಭವರೋತಿ ಯಾತ ನೋಡಲು ಸಣ್ಣ ಮೂತಿನ ಮಳೆಯಂತೆ ಯಾತ ನೋಡಲು ಸಣ್ಣ ಮೂತಿನ ಮಳೆ ವೈಭುವೆ ವಿಪಂಚಾರೋತಿ मेरी वजह नाम करुण नमर कर देवगे करुण नमर कर देवगे कर्नाल पासिगे अरे वो यज्ञे दुजन देवा तानि धर्मानि पत्मानात् महिमाना सजंत्र पूर्वे साध्या हस्त देवा युति वेद मंत्रकांत महाराज की जय महाराज की जय ಕೊಡಿ ಕೊಡ್ರಪ್ಪ ಕೊಡ್ರಿ ಬರೀ APMC ಮಾರ್ಕೆಟದ ನಮ್ಮ ಅಧ್ಯಕ್ಷರು ರಂಗರಾವ್ ಗುರುಜಿ ಅಧ್ಯಕ್ಷ ಚೇಂಜ್ ಆಗಿದೆ. ಉಪಾಧ್ಯಕ್ಷ ನರಸಗೊಂಡ ಅವರು ST ಅವರು ಉಪಾಧ್ಯಕ್ಷ ಮಾಡಿದ್ದೀನಿ. ಅವರಿಗೆ ಆಫೀಸಿಗೂ ಪೂಜೆ ಇತ್ತು. ಅವರು ಪೂಜೆ ಮಾಡಿ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಶುಭಾಶಯ ಹೇಳ್ತಾ ಇದ್ದೀನಿ. ಮುಂದೆ ಕೂಡ ಒಳ್ಳೆ ರೀತಿ ಕೆಲಸ ಆಗಬೇಕು, ರೈತರ ಕೆಲಸ ಆಗಬೇಕು. ನಮ್ಮೆಲ್ಲ ಈ ಔರಾದ್ ದೊಡ್ಡ ಮಾರ್ಕೆಟ್ ಇದೆ, ಅದಕ್ಕಾಗಿ ಮಾರ್ಕೆಟ್ ಆಗಲಿ ಔರಾದ್ ನಮ್ಮೆಲ್ಲ ವ್ಯಾಪಾರಿ ಆಗಲಿ ಅವ್ರ ಕೆಲಸ ಆಗಬೇಕು. ಅದಕ್ಕಾಗಿ ಅವ್ರಿಗೆ ಶುಭ ಕೊಡ್ತೀನಿ. ಮುಂದೆ ಕೂಡ ಸರ್ಕಾರ ಕಡೆಯಿಂದ ಏನು ಬೇಕು ಸಹಾಯ ಮಾಡ್ತೀನಿ. APMC ಡೈರೆಕ್ಟರ್ ಅಂತ ಕಸಿ ಚುನಾವ್ ಬಂದಿನ ಬಾದ ಈ 2ನೇ ಸರ್ತಿ ಇದು ಅಧ್ಯಕ್ಷ ಆಗಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದ ಪಶುಸಂಗೋಪನೆ ಮತ್ತು ಸಂವರ್ಧನಾ ಮಂತ್ರಿ ಪ್ರಭು ಚವ್ಹಾಣ್ ಸಾಹೇಬರು ಅವರ ಹೇಳಿಕೆ ಪ್ರಕಾರ ನಮ್ಮದು ಎಲ್ಲ APMC ಡೈರೆಕ್ಟ್ರು ಬೇನೂರು ತನಕಸಿ ನನಗೆ ಚುನಾಯಿಸಿ ಮಾಡಿಕೊಟ್ಟಾರ. ಅದ್ರ ಪರವಾಗಿ ಅವ್ರನ್ನೂ ಮತ್ತು ನಮ್ಮದು ಇವ್ರನ್ನೂ ನಾ ಆಭಾರ ಪ್ರದರ್ಶನ ಮಾಡ್ತೇನೆ. ಮತ್ತು ಇದು ಏನು ಕೆಲಸ ಅಧ್ಯಕ್ಷ ಸೀಟ್ ಡೆವಲಪಿಂಗ್ ಏನು ಮಾರ್ಕೆಟಿಂಗ್ ಅದ ಅದು ಚೆನ್ನಾಗಿ ನಡ್ಸ್ಕೊಂಡಿರ್ತೇನೆ. ಅದು ಯಾವುದೇ ಥರದ ಇದು ಮಾಡಲ್ಲ, ಪ್ರಾಮಾಣಿಕದಿಂದ ನಡ್ಕೊಂಡಿರ್ತೇನೆ. ಇದು ಎಷ್ಟು ನಮ್ಮದು ಇದೆ ಇಚ್ಛೆ ಇದೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಮಿನಿ ವಿಧಾನಸೌಧ ಸಮೀಪದ ಅತಿಥಿ ಗೃಹದಿಂದ ಪಟ್ಟಣದ ವಿವಿಧ ಮುಖ್ಯ ರಸ್ತೆಗಳ ಮೂಲಕ ಎಪಿಎಂಸಿ ಆವರಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದ ವೇದಿಕೆಯವರೆಗೆ ಅಲಂಕೃತ ಸಾರೋಟದಲ್ಲಿ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ದಾರಿಯುದ್ದಕ್ಕೂ ಹೂಮಾಲೆ ಹಾಕಿ ಸತ್ಕರಿಸಿದರು. ಅಲ್ಲದೆ ಪಟ್ಟಣದ ವೃತ್ತವೊಂದರ ಬಳಿ ಕ್ರೇನ್ ಮೂಲಕ ಸಚಿವರಿಗೆ ಹೂಮಾಲೆ ಹಾಕಿ ಅಭಿಮಾನ ಮೆರೆದರು.
ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಔರತ್ ಪಟ್ಟಣದ ಬಿಜೆಪಿ ನಾಯಕರು ಕಾರ್ಯಕರ್ತರು ಬಿಸಿಲು ಲೆಕ್ಕಿಸಿದ ಪಟ್ಟಣದ ಐಬಿಯಿಂದ ಔರತ್ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಕಾರ್ಯಕ್ರಮ ವೇದಿಕೆಯವರೆಗೆ ಪಕ್ಷದಲ್ಲಿ ಸೇರ್ಪಡೆಯಾಗುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಭವ್ಯ ಮೆರವಣಿಗೆ ಮೂಲಕ ಕರೆತಂದಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಯಲ್ಲಿ ಸೇರ್ಪಡೆಗೊಂಡಿರುವ ಬಾಲಾಜಿ ಧೋಂಡಿಬಾ ನರೋಟೆ ಅವರು ಮಾತನಾಡುತ್ತಾ ನರೋಟೆ ಕುಟುಂಬ ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದಿದ್ದೆ. ಆದರೂ ಅಲ್ಲಿ ನಿಷ್ಠಾವಂತರಿಗೆ ಬೆಲೆಯೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ನಾಯಕರ ವರ್ತನೆಗೆ ಬೆಸೆತು ಹಾಗೂ ಕೇಂದ್ರ ಸಚಿವ ಭಗವಂತ್ ಖೂಬಾ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚಿ ಸುಮಾರು 7-8 ಸಾವಿರ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಬಿಜೆಪಿಯಲ್ಲಿ ಸೇರ್ಪಡೆಯಾಗಿದ್ದೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಅಧ್ಯಕ್ಷ ರಾಮ್ ಶೆಟ್ಟಿ ಪನಾಳೆ, ಅರ್ಹಾನ್ ಸಾವಳೆ, ಕಿರಣ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಮಾರುತಿ ಚವ್ಹಾಣ್, ಮುಖಂಡರಾದ ಕಿರೋಬಾ ಪವಾರ್, ಶ್ರೀಮಂತ್ ಪಾಟೀಲರು ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಇದ್ದರು. स्वागत करता हूं। इस प्रोग्राम को आईबी से पूरे लोग धूप में
ಡೀಸೆಲ್ ನಲ್ಲಿ 2 ತಾಸು ಮಾಮೇಲೆ ದಿವಸ 2 ಗಂಟೆ ನಾನು ವೇಟ್ ಮಾಡ್ತಾ ಇದೀವಿ. FMC ಇಂದ ಎಲ್ಲಿ IB ಇಂದ ಎಲ್ಲಿ ತನಕ ತಾವೆಲ್ಲರೂ ಪ್ರತಿ ಊರಿಂದ ಬಂದಿರಿ. ನಮ್ಮ ಕಾರ್ಯಕರ್ತ ಸಭಿಕ ಹಾರ್ದಿಕ್ ಸ್ವಾಗತ. ಇಲ್ಲ 25 ವರ್ಷದಿಂದ ಕಾಂಗ್ರೆಸ್ದಾಗ ಇದ್ದೇವೆ. ನಮ್ಮ ತಾಯವರು ಮೊದಲು ಕಲಾವತಿ ಧೋಂಡಿಬಾನವರೊಟ್ಟೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಿದ್ದರು. ಅದರ ನಂತರ ನಮ್ಮ ತಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, APMC ಅಧ್ಯಕ್ಷರು. ಸತತ 25 ವರ್ಷದಿಂದ ಪಟ್ಟಣ ಪಂಚಾಯತ್ ಅವ್ರಿಗೆ ಎತ್ಕೋತಾರ. ಪ್ರೆಸೆಂಟ್ ಇನ್ನೂ APMC ಮೆಂಬರ್ ಹರ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಹರ. ಬಟ್ ನಮ್ಮ ತಮ್ಮವ್ರ ಮಿಸೇಸು ಸಂಧ್ಯಾರಾಣಿ ರಾಮನವರೊಟ್ಟೆ JP ಮೆಂಬರ್ ಹರ ಮತ್ತು ರಾಧಾಕೃಷ್ಣನವರೊಟ್ಟೆ ಪಟ್ಟಣ ಪಂಚಾಯತ್ ಸದಸ್ಯರು ಹರ. ಮತ್ತು ನಮ್ಮ ಮನೆಗೆ 5 ಸೀಟ್ ಅವ 25 ವರ್ಷದಿಂದ. ನಮಗೂ ಇದು BJP ಕಾಂಗ್ರೆಸ್ನಾಗ ಕೆಲಸ ನಮ್ಮ ಕಾರ್ಯಕರ್ತಗಳು ಆಗಲ್ಗಳಿಗೆ ಇದು BJP ಸೇರ್ಪಡೆ ಆಗೋದು ಕಾರಣ ಅಂದರೆ ನಮ್ಮದು ಪ್ರಭು ಚವ್ಹಾಣ್ ಸಾಹೇಬರು ನಮ್ಮ ತಾಲೂಕು ಪ್ರಾಪರ್ ಇದ್ದಿನ ಕಡೆಯಿಂದ ಮಿನಿಸ್ಟರ್ ಆಗ್ಯಾರ ಮತ್ತು ಚಲೋ ಕೆಲಸ ಮಾಡ್ಲತ್ತಾರ. 3 ಸಲ ಆಗಿದ್ರು ಚಲೋ ಕೆಲಸ ಮಾಡ್ಲತ್ತಾರ. ಅವ್ರ ಜಾತಿ ಭೇದ ಭಾವ ಇಲ್ಲ. ಹಾಗೆ ನಮ್ಮದು ಕೇಂದ್ರ ಮಂತ್ರಿ ನಮ್ಮ ಪ್ರಾಪರ್ ಊರ್ದವ್ರ ಕೊಬ್ಬ ಸಾಬ್ರು ಭಗವಾನ್ ಕೊಬ್ಬ ಸಾಬ್ರು ಅವರು ನಮ್ಮದು ತಾಲೂಕಾ ಮಿನಿಸ್ಟರ್ ಆಗ್ಯಾರ ಕೇಂದ್ರದಾಗ, ಕ್ಯಾಬಿನೆಟ್ ಮಿನಿಸ್ಟರು. ಅದ್ರ ಸಲುವಾಗಿ ಎಲ್ಲರೇ ಇದು ಆಗ್ಯಾರ ಅಂತ ನಮ್ದು 7-8 ಸಾವಿರ ಜನ ತೊಗೊಂಡು ನಮ್ಮ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತ ತೊಗೊಂಡು ಗ್ರಾಮ ಪಂಚಾಯತ್ ಸದಸ್ಯರು, APMC ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲರಿಗೆ ತೊಗೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಜಾಯಿನ್ ಆಗಿ ಏನಿದ್ರು ನಮಗೂ ಸಾಬೂರು ನಿಮಗೇನು ಧೋಕಾ ಇದು ಆಗ್ಬಿಡಲ್ಲ. ನಿಮ್ಮ ಕಾರ್ಯಕರ್ತ ರಾತ್ರಿ 12 ಕೆಲಸ ಇದ್ದರೂ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ನಿಮ್ಮ ಕಾರ್ಯಕರ್ತ ಯಾರಿಗೆ ನಾನು ಹರಾಸ್ಮೆಂಟ್ ಆಗ್ಬಿಡಲಿನಿ, ನೀವು ವಿಂಡರಿಗೆ ಇದು ಕೆಲಸ ಮಾಡಿರಿ ಅಂತ ನಮಗೆ ಆಶ್ವಾಸನೆ ಕೊಟ್ಟರು. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬೀದರ್ ಜಿಲ್ಲೆಯಲ್ಲಿ ಅವಧಿ ಮುಕ್ತಾಯವಾಗಿರುವ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ಮತ್ತು 32 2 ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದೆ. ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32ರಿಂದ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಆಗಸ್ಟ್ 23ರಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಶ್ರೀಮತಿ ಜ್ಯೋತಿ ಶಿವರಾಜ್ ಗುಮ್ಮೆ ಅವರು ತಹಸೀಲ್ ಕಚೇರಿಯಲ್ಲಿರುವ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬೀದರ್ ನಗರಸಭೆ ಮಾಜಿ ಸದಸ್ಯರಾದ ಧನರಾಜ್ ಹಂಗರ್ಗಿ, ಶಿವಕುಮಾರ್, ಗುರುಲಿಂಗ, ಬಸವರಾಜ್ ಗುಮ್ಮೆ ಅವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ 100 ಕಾರ್ಯಕರ್ತರು ಇದ್ದರು. ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 32 ಚುನಾವಣೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಆಗಸ್ಟ್ 26 ಆಗಿದೆ. ಸೆಪ್ಟೆಂಬರ್ 3ರಂದು ಬೆಳಗ್ಗೆ 7ರಿಂದ ಸಾಯಂಕಾಲ 5 ಗಂಟೆವರೆಗೆ ಮತದಾನ ನಡೆಯಲಿದೆ. ಸೆಪ್ಟೆಂಬರ್ 6ರಂದು ಮತ ಎಣಿಕೆ ನಡೆಯಲಿದೆ. ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ವಿಧಾನಸಭೆ ಮತಕ್ಷೇತ್ರದ ವ್ಯಾಪ್ತಿಯ 28 ಸರ್ಕಾರಿ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ರೂಮ್ ನಿರ್ಮಾಣಕ್ಕೆ ಅನುದಾನ ನೀಡಿದ್ದೇನೆ. ಇದುವರೆಗೂ ಬೀದರ್ ಜಿಲ್ಲೆಯಲ್ಲಿ ಬೇರೆ ಎಲ್ಲಿಯೂ ಸ್ಮಾರ್ಟ್ ಕ್ಲಾಸ್ಗಳಿಗೆ ಅನುದಾನ ಕೊಟ್ಟಿಲ್ಲ. ಶಾಲೆಗಳ ಸುಧಾರಣೆಗಾಗಿ ಇನ್ನೂ ಹೆಚ್ಚು ಅನುದಾನ ಕೊಡಲು ನಾನು ತಯಾರಿದ್ದೇನೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಅವರು ಹೇಳಿದರು.
ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಿರ್ಣಾ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಮಂಗಳವಾರ ಭೇಟಿ ನೀಡಿದ ಮಾಜಿ ಸಚಿವರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಖಾಶೆಂಪುರ್ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ 2020-21ನೇ ಸಾಲಿನ ಅನುದಾನದಲ್ಲಿ ನಿರ್ಮಿತ ಕೇಂದ್ರ ಬೀದರ್ನ ಸಹಯೋಗದೊಂದಿಗೆ ಜ್ಞಾನಸುಧಾ ಇನ್ವೆಟಿವ್ ಸೊಲ್ಯೂಷನ್ ಸಂಸ್ಥೆಯಿಂದ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಸ್ಮಾರ್ಟ್ ಕ್ಲಾಸ್ ರೂಮ್ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಖಾಶೆಂಪುರ್ ಅವರು ಜಿಲ್ಲೆಯ ಯಾವ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಎಸಿ ವ್ಯವಸ್ಥೆ ಇಲ್ಲ. ಇಲ್ಲಿ ಎಸಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ತರಗತಿಗಳ ಮಕ್ಕಳಿಗೂ ಈ ಸ್ಮಾರ್ಟ್ ಕ್ಲಾಸ್ ರೂಮ್ನಲ್ಲಿ ಕ್ಲಾಸ್ ಮಾಡಬೇಕು. ಅವರಿಗೆ ಇದರ ಬಗ್ಗೆ ತಿಳುವಳಿಕೆ ನೀಡಬೇಕು. 10ನೇ ತರಗತಿ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಗಣಿತ, ವಿಜ್ಞಾನ ವಿಷಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಎಲ್ಲ ವಿಷಯಗಳನ್ನು ಆದ್ಯತೆಯ ಮೇರೆಗೆ ಇಲ್ಲಿ ಹೇಳಿಕೊಡುವ ಕೆಲಸ ಮಾಡಬೇಕು. ಹಳ್ಳಿ ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ಎಂಬ ಭಾವನೆ ಎಲ್ಲರಲ್ಲೂ ಬರಬೇಕಾಗಿದೆ ಎಂದರು. ಶಾಲಾ ಆವರಣದಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಶಾಲೆಯ ಮುಖ್ಯ ಗುರುಗಳನ್ನು ಪ್ರಶ್ನಿಸಿದ ಶಾಸಕರು, ಶಾಲೆಯಲ್ಲಿನ ಕುಡಿಯುವ ನೀರಿನ ಟ್ಯಾಂಕರ್ ನಲ್ಲಿಗಳು ಶುದ್ಧವಾಗಿ ಇರುವಂತೆ ನೋಡಿಕೊಳ್ಳಬೇಕು. ಆಗಾಗ ಶುಚಿಗೊಳಿಸಬೇಕು. ಶಾಲೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಲು ಕಡೆ ಹೆಚ್ಚಿನ ಗಮನ ನೀಡಬೇಕು ಎಂದರು. ಶಾಲೆಯ 10ನೇ ತರಗತಿ ಕೊಠಡಿಗೆ ಭೇಟಿ ನೀಡಿದ ಶಾಸಕರು 10ನೇ ತರಗತಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು. ಶಾಲೆಗೆ ಬರುವ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಬೇಕು. ಶಾಲೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು. ವೈಯಕ್ತಿಕ ಸ್ವಚ್ಛತೆಗೂ ಆದ್ಯತೆ ನೀಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಓದಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ಒಳ್ಳೆಯ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸುವ ಗುರಿಯೊಂದಿಗೆ ಸಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮಕೃಷ್ಣ, ಶಿಕ್ಷಕರಾದ ಕೋಟಪ್ಪ ಗುಡದೂರ್, ಚೇತನ್ ಕುಮಾರ್, ಮರಿಯಪ್ಪ ಹುಗ್ಗಿ, ನಿರ್ಮತಿ ಕೇಂದ್ರದ ಡಿಡಿ ಮಠಪತಿ, ಜ್ಞಾನಸುಧಾ ಇನ್ವೆಟಿವ್ ಸೊಲ್ಯೂಷನ್ ಸಿಬ್ಬಂದಿ, ರಾಹುಲ್ ಸೇರಿದಂತೆ ಅಧಿಕಾರಿಗಳು, ಮುಖಂಡರು, ಗ್ರಾಮಸ್ಥರು ಇದ್ದರು. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬೀದರ್ ಜಿಲ್ಲೆಯಲ್ಲಿ ಅವಧಿ ಮುಕ್ತಾಯವಾಗಿರುವ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ಮತ್ತು 32ರ 2 ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದೆ. ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32ರಿಂದ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಆಗಸ್ಟ್ 23ರಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಶ್ರೀಮತಿ ಸುಮಿತ್ರಾ ದುಂಡಪ್ಪ ದಳವೆ ಅವರು ತಹಸೀಲ್ ಕಚೇರಿಯಲ್ಲಿರುವ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಸುನಿಲ್ ದಳವೆ ಅವರು ಮಾತನಾಡುತ್ತಾ ವಾರ್ಡ್ ಸಂಖ್ಯೆ 32ರಿಂದ ಶ್ರೀಮತಿ ಸುಮಿತ್ರಾ ದುಂಡಪ್ಪ ದಳವೆ ಅವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ವಾರ್ಡ್ ಮತದಾರರು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಕೋರಿದರು. ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32ರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಸುಮಿತ್ರಾ ದುಂಡಪ್ಪ ದಳವೆ ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಇದ್ದರು. ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 32 ಚುನಾವಣೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಆಗಸ್ಟ್ 26 ಆಗಿದೆ. ಸೆಪ್ಟೆಂಬರ್ 3ರಂದು ಬೆಳಗ್ಗೆ 7ರಿಂದ ಸಾಯಂಕಾಲ 5 ಗಂಟೆವರೆಗೆ ಮತದಾನ ನಡೆಯಲಿದೆ. ಸೆಪ್ಟೆಂಬರ್ 6ರಂದು ಮತ ಎಣಿಕೆ ನಡೆಯಲಿದೆ. ನೀವು ಇವರೆಲ್ಲ ಗೌಡಿ ಮತ್ತು ರಾಜಗಿರ ಕರೀರೋ ಮಹಾಮಂತ್ರಿಗಳು ಇಲ್ಲ ಅಂದ್ರೆ ಮತ್ತೆ ನಾನು ನಾಳೆಗೆ ಹಡ್ಕೊಂಡು ಹೊಡಿತೇವೆ. ಬರ್ರಿ ಇಲ್ಲಿಂದ ಸೆಂಟ್ರಲ್ ಇದ್ರ ಈ ಕಡೆ ಬರ್ರಿ ಎಲ್ಲರೂ ಎಲ್ಲರೂ ನಾನು ನೋಡಿಲ್ಲ. ಗಿಡಕ್ಕೆ ನೀರು ಹಾಕಪ್ರಿ, ಎಲ್ಲರೂ ಬಂದಿಲ್ಲ. ಕೈ ಮಾಡ್ರಿ ಹಿಂಗೆ ಬಳ್ ಮಾಡ್ರಿ ಹಿಂಗೆ ಅಡ್ಡ ಬಳ್. ಹಾಂ ನಿಮ್ದು ವಿಜಯ ಸಂಕೇತ ವಿಜಯ ಸಂಕೇತ ಆಡ್ಬೋದು. ವಾರ್ಡ್ ನಂಬರ್ 32ರಿಂದ ವಿಜಯ್ ಪಕ್ಷದಿಂದ ನಾನು ನಮ್ಮದು ವಾರ್ಡ್ ನಂಬರ್ 32 ಆಕಾಂಕ್ಷೆಯಾಗಿ ನಮ್ಮ ತಾಯಿರಿ ನಿಲ್ಲಿಸಿದೆವು. ನಮ್ಮ ಗುರಿ ಏನಂದ್ರೆ ನಮ್ಮ ವಾರ್ಡಿನ ಸಮಸ್ಯೆಗಳು ಹಲವಾರು ಸಮಸ್ಯೆಗಳವ. ಭಾಳಷ್ಟು ಸಮಸ್ಯೆಗಳಿಗೆ ನಾವೇನಂದ್ರೆ ಇತ್ತೀಚೆಗೆ ನಾವೇನಂದ್ರೆ ಹೋರಾಟ ಮುಖಾಂತರ ಮಾಡಿದೆವು. ಇನ್ನು ಮುಂದೆ ನಗರಸಭೆಯಲ್ಲಿ ಆಯ್ಕೆಯಾಗಿ ಈ ನಮ್ಮ ಗಲ್ಲಿದು ಯಾವುದೇ ಸಮಸ್ಯೆ ಇರ್ತದೆ ಆ ಸಮಸ್ಯೆಗೆ ಸ್ಪಂದಿಸೋ ಕೆಲಸ ಮತ್ತು ಯಾವುದೇ ಅಧಿಕಾರಿಗಳು ಇರ್ತಾರೆ ಆ ಅಧಿಕಾರಿಗಳು ನೇರ ಹೋಗಿ ನಮ್ಮ ಗಲ್ಲಿ ನಮ್ಮ ಏರಿಯಾದ 32 ನಂಬರ್ ವಾರ್ಡ್ನಾಗ ಎಷ್ಟು ಏರಿಯಾಗಳು ಬರ್ತಾವೆ ಆ ಎಲ್ಲ ಅಭಿವೃದ್ಧಿ ಮಾಡುವ ಸಂಕಲ್ಪನೆ ಇಟ್ಕೊಂಡು ಈ ಕಾರ್ಯಕ್ರಮ ಇದು ನಾವು ಏನಂದ್ರೆ ಎಲೆಕ್ಷನ್ ಚುನಾವಣೆ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ 32 ನಂಬರ್ ವಾರ್ಡಿನ ಎಲ್ಲ ಮತದಾರ ಬಂಧುಗಳು, BJP ಪಕ್ಷ ಇದು ಸ್ಟೇಟ್ ಅಲ್ಲ ಇಡೀ
ದೇಶದಲ್ಲೇ ಒಂದು ಒಳ್ಳೆಯ ಅದ್ಭುತವಾದ ಕೆಲಸಗಳು ಮಾಡ್ತಿದೆ, ಅಭಿವೃದ್ಧಿ ಹಾದಿಯಲ್ಲೇ ನಡೀತಿದೆ. ಅದು ಹಾಗಾಗಿ ನಮ್ಮ 32 ನಂಬರ್ ವಾರ್ಡಿನ ಎಲ್ಲ ಮತದಾರ ಬಂಧುಗಳ ನಂತರ BJPಗೆ ಓಟ್ ಹಾಕಿ ನಮಗೆ ಗೆಲ್ಲಿಸ್ಬೇಕಂತೇಳಿ ನಾನು ಅವ್ರಿಗೆ ಕೇಳ್ಕೊತೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.